ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. 40% ಕಮಿಷನ್, ಇದು ಈಗ ಕರ್ನಾಟಕದಲ್ಲಿ ಚರ್ಚೆಯಾಗುತ್ತಿರುವ ವಿಚಾರ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಎಲ್ಲರೂ ಈಗ 40% ಬಗ್ಗೆ ಮಾತನಾಡ್ತಿದ್ದಾರೆ. ಕೆಲವರು ಎಲ್ಲೆಲ್ಲಿ 40% ಇದೆ ಅನ್ನೋದನ್ನು ಬಹಿರಂಗವಾಗಿ ಹೇಳ್ತಿದ್ದಾರೆ, ಕೆಲವರು ಖಾಸಗಿಯಾಗಿ ಚರ್ಚೆ ಮಾಡ್ತಿದ್ದಾರೆ. ಸೊ ಬಹುತೇಕ ಗುತ್ತಿಗೆದಾರರು ಮತ್ತು ಕಾಮಗಾರಿ ಮಾಡುವವರ ಪ್ರಕಾರ 40-50% ಇದ್ದೇ ಇದೆ ಅಂತ. ಈ ಸಂಬಂಧದಲ್ಲಿ ಇನ್ನೂ ಕೆಲವರು ಹೊರಗಡೆ ಬರ್ತಿದ್ದಾರೆ, ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಇನ್ನೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಈ ಸಂಬಂಧದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರವನ್ನು ಬರೆಯಲಾಗಿದೆ. ಹುಬ್ಬಳ್ಳಿಯ ಒಬ್ಬ ವ್ಯಕ್ತಿ ಪತ್ರವನ್ನು ಬರೆದಿದ್ದಾರೆ. ಅದು ಈ ಗೋಶಾಲೆಗಳಿಗೆ ಮೇವು ಸರಬರಾಜಿಗೆ ಸಂಬಂಧಪಟ್ಟದ್ದು. ಅವರು ವಿಸ್ತೃತವಾಗಿ ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಇದೇ ಸ್ಥಿತಿ ಮುಂದುವರೆದರೆ ಸಂತೋಷ್ ಪಾಟೀಲ್ ಅವರ ಸ್ಥಿತಿ ನಮಗೂ ಬರುತ್ತೆ ಅನ್ನುವ ಮಾತನ್ನು ಆಡಿದ್ದಾರೆ. ಸೊ ಈ ಬಗ್ಗೆ ಇನ್ನೂ ಮಾತನಾಡುವುದಕ್ಕಿಂತ ಮೊದಲು ನಾನು ಪ್ರಧಾನಿಯವರಿಗೆ ಮನವಿ ಮಾಡ್ತೇನೆ, ಇನ್ನಷ್ಟು ಜೀವಗಳು ಬಲಿಯಾಗದಿರಲಿ. ಯು ಶುಡ್ ಆ್ಯಕ್ಟ್. ಗೃಹ ಸಚಿವರು ಆ್ಯಕ್ಟ್ ಮಾಡಬೇಕು. ಎಲ್ಲೆಲ್ಲಿ 40% ಇದೆ, ಏನಿದೆ, ಭ್ರಷ್ಟಾಚಾರದ ಬಗ್ಗೆ ತನಿಖೆಯಾಗಬೇಕು. ಯಾಕೆಂದರೆ ಪ್ರಧಾನಿಯವರು ಭ್ರಷ್ಟಾಚಾರದ ವಿರೋಧಿಗಳು ಅಂತ ಈ ದೇಶದ ಜನ ನಂಬಿದ್ದಾರೆ. ಜನರ ನಂಬಿಕೆ ಅದು. ಆ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಾದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಕರ್ತವ್ಯ ಅಂತ ನಾನು ನಂಬಿದ್ದೇನೆ. ಯಾಕೆಂದರೆ ಕೇವಲ ಇಮೇಜ್ ಮೂಲಕ ಏನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇಮೇಜ್ ಜನ ಗ್ರಹಿಸುವ ಬಗೆದು, ಆದರೆ ವಸ್ತುಸ್ಥಿತಿ ಏನು ಅನ್ನುವುದು ಮುಖ್ಯ. ಕರ್ನಾಟಕದಲ್ಲಿ 40% ಕಮಿಷನ್ ಈಗ ಎಲ್ಲ ಇಲಾಖೆಗಳಿಗೂ ಹಬ್ಬಿದೆ ಅನ್ನುವ ಮಾಹಿತಿ ಹೊರಗಡೆ ಬರ್ತಾ ಇದೆ. ಸೊ ಇದ್ರ ಮೇಲೆ ಪ್ರಧಾನಿಯವರು ಆ್ಯಕ್ಟ್ ಮಾಡ್ತಾರೆಯೇ ಗೊತ್ತಿಲ್ಲ ನನಗೆ. ಆದರೆ ಇಡೀ ಈ ಗೋಶಾಲೆಯ ನಿರ್ಮಾಣ ಮತ್ತು ನಿರ್ವಹಣೆ ಅವ್ಯವಹಾರದ ಬಹುದೊಡ್ಡ ಕೇಂದ್ರ ಆಗಿದೆ. ಒಂದೆಡೆ ಗೋಶಾಲೆಯನ್ನು ಪ್ರಾರಂಭಿಸುವುದು ಹಣ ಹೊಡೆಯುವುದಕ್ಕಾಗಿ ಅನ್ನೋದಾಗಿದೆ. ಇನ್ನೊಂದೆಡೆ ಮಠಗಳು, ಮಾನ್ಯಗಳು ನಮ್ಮದು ಒಂದು ಗೋಶಾಲೆ ಇದೆ ಅಂತ ಕಾಸು ಹೊಡಿತಾ ಇದ್ದಾರೆ. ಅದರ ಜೊತೆಗೆ ಈಗಿರುವ ಗೋಶಾಲೆಗಳಿಗೆ ಸರಿಯಾಗಿ ಮೇವು ಸರಬರಾಜು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಸೊ 1921 ಜುಲೈ ತಿಂಗಳಿನಲ್ಲಿ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲಿ ಗೋಶಾಲೆ ಪ್ರಾರಂಭಿಸುವ ಆದೇಶವನ್ನು ಹೊರಡಿಸಿತು. ಮೊದಲ ಹಂತದಲ್ಲಿ 15 ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ಸರ್ಕಾರ ತೆಗೆದಿರಿಸಿತ್ತು. ಈ ಹಣಗಳು ಎಲ್ಲಿ ಹೋಗ್ತವೆ, ಎಲ್ಲಿವೆ ಗೋಶಾಲೆಗಳು ಅನ್ನೋದನ್ನು ಹೇಳ್ತೀನಿ. ಇದು ಕತೆ. ಇದು ಎಲ್ಲೆಲ್ಲಿ ಗೋಶಾಲೆಗಳಿವೆ, ಯಾರ್ಯಾರ್ದು ಗೋಶಾಲೆಗಳಿವೆ, ಅತಿ ಹೆಚ್ಚು ಗೋಶಾಲೆಗಳು ಯಾವ ಜಿಲ್ಲೆಯಲ್ಲಿದೆ, ಯಾರ್ಯಾರು ಗೋಶಾಲೆಯನ್ನು ಪ್ರಾರಂಭಿಸಿದ್ದಾರೆ, ಇದೆಲ್ಲ ಬಹುಮುಖ್ಯವಾದ ಅಂಶಗಳು ಅಂತ. ಸೊ ಈ ಗೋಶಾಲೆಗಳನ್ನ ಪ್ರಾರಂಭಿಸುವುದಕ್ಕೆ ಸರ್ಕಾರ ಕೆಲವು ನಿಯಮಗಳನ್ನು ರೂಪಿಸ್ತು. ಆ ನಿಯಮಗಳ ಪ್ರಕಾರ ಒಂದು ಗೋಶಾಲೆಯಲ್ಲಿ ಕನಿಷ್ಠ 50 ಹಸುಗಳಿರಬೇಕು, ಕನಿಷ್ಠ. ಗರಿಷ್ಠ 200 ಹಸುಗಳಿರಬೇಕು. ಅಂದರೆ 50ರಿಂದ 200 ಒಳಗಡೆ ಹಸುಗಳಿದ್ದರೆ ಅದಕ್ಕೆ ಸರ್ಕಾರದ ಸಹಾಯಧನ ದೊರಕುತ್ತೆ. ಸೊ ಮೊದಲು ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಅವರು ಒಂದು ಜಿಲ್ಲೆಯಲ್ಲಿ 2 ಗೋಶಾಲೆಗಳನ್ನು ಪ್ರಾರಂಭಿಸ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ನಂತರ ಇಲ್ಲ 2 ಆಗಲ್ಲ, 1 ಮಾಡ್ತೀವಿ ಅಂತ ಅಂದರು. ಈಗ ಎಷ್ಟು ಗೋಶಾಲೆಗಳಿವೆ ಕರ್ನಾಟಕದಲ್ಲಿ? ಎಲ್ಲ ಜಿಲ್ಲೆಗಳಲ್ಲೂ ಗೋಶಾಲೆ ಇದೆಯಾ? ಸೊ ಈಗ ದೊರಕಿರುವ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ 180ಕ್ಕೂ ಹೆಚ್ಚು ಗೋಶಾಲೆಗಳಿವೆ. ಅತಿ ಹೆಚ್ಚು ಗೋಶಾಲೆಗಳು ದಕ್ಷಿಣ ಕನ್ನಡ ಮತ್ತು ಬೆಂಗಳೂರಿನಲ್ಲಿವೆ. ಅಂದರೆ ಈ ಬಿಡಾಡಿ ದನಗಳು, ಈ ಗೋಗಳು ಇರ್ತಾವಲ್ಲ, ಅದು ಬೆಂಗಳೂರು ಮತ್ತು ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತನ? ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ. ಇದರ ಹಿಂದಿನ ರಾಜಕಾರಣವನ್ನು ಗಮನಿಸಿ, ಇದರ ಹಿಂದಿನ ಭ್ರಷ್ಟಾಚಾರವನ್ನು ಗಮನಿಸಿ. ಸೊ ಆಯಿತು. ಅದಾದಮೇಲೆ ಪ್ರಭು ಚವ್ಹಾಣ್ ಇನ್ನೊಂದು ಸ್ಟೇಟ್ಮೆಂಟನ್ನು ನೀಡಿದರು.
ರಾಜ್ಯದ ಹಲವೆಡೆ ಗೋಶಾಲೆಗಳನ್ನು ಪ್ರಾರಂಭಿಸುವುದಕ್ಕೆ ಬೇಕಾದ ಭೂಮಿ ದೊರಕ್ತಾ ಇಲ್ಲ, ಆದ್ದರಿಂದ ಯೋಜನೆ ಅನುಷ್ಠಾನಕ್ಕೆ ತೊಂದರೆ ಆಗಿದೆ. ಭೂಮಿ ಕೊಡಬೇಕಾದವ್ರು ಯಾರು? ನಿಮ್ಮ ಸರ್ಕಾರ ಇದೆ, ನಿಮಗೊಂದು ಗೋಶಾಲೆಗೆ ಭೂಮಿ ತಗೊಳ್ಳೋ ಯೋಗ್ಯತೆ ಇಲ್ದಿದ್ರೆ ಮತ್ತೆ ಯಾಕ್ರಿ ಗೋಹತ್ಯೆ ನಿಷೇಧ ಕಾನೂನನ್ನು ತರ್ತೀರಿ ನೀವು? ನಿಮಗೆ ಯೋಗ್ಯತೆ ಇಲ್ದಿದ್ರೆ. ಈಗ ಗ್ರಾಮಾಂತರ ಪ್ರದೇಶದಲ್ಲಿ ವಯಸ್ಸಾದ ಹಸುಗಳೇನಿವೆ ಅವು ಬೀದಿ ದರಗಳಾಗಿ ಅವರನ್ನು ಸಾಕೋರಿಲ್ಲ, ಅವರಿಗೆ ಮೇವು ಹಾಕೋರಿಲ್ಲ, ನೀರು ಕೊಡೋರಿಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಗ್ರಾಮೀಣ ಆರ್ಥಿಕತೆ ಮೇಲೆ ಪರಿಣಾಮ ಬೀರಿದೆ. ರೈತರಿಗೆ ವಯಸ್ಸಾದ ಹಸುಗಳನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಗೋಶಾಲೆ ಪ್ರಾರಂಭಿಸಲು ಅದನ್ನೂ ಮಾಡಿಲ್ಲ. ಗೋಹತ್ಯೆ ನಿಷೇಧ ಕಾನೂನನ್ನು ತಂದಿದ್ದೀರಿ. ಈ ಕಾನೂನಿನ ಅಡಿಯಲ್ಲೇ ನೀವು ಗೋಶಾಲೆಗಳನ್ನು ಪ್ರಾರಂಭಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದವರು. ಆದರೆ ಅದನ್ನು ಪ್ರಾರಂಭಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಮಿನಿಸ್ಟ್ರುಗಳು, ಮಂತ್ರಿಗಳು ಯಾಕೆ ಬೇಕು ನಿಮಗೆ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗದಿದ್ದರೆ? ಸೊ ಇದು ಸ್ಥಿತಿ ಏನಿದೆ, ಎಲ್ಲ ಜಿಲ್ಲೆಗಳಲ್ಲಿ ಗೋಶಾಲೆಯನ್ನು ತೆರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಕೆಲವೇ ಜಿಲ್ಲೆಗಳಲ್ಲಿ ಅವು ಸೀಮಿತ ಆದವು. ಒಂದು. ಎರಡನೇದಾಗಿ ಖಾಸಗಿ ಗೋಶಾಲೆಗಳೇನಿವೆ ಇವು ಹೇಗೆ ನಿರ್ವಹಣೆ ಮಾಡ್ತಿವೆ? ಈ ಖಾಸಗಿ ಗೋಶಾಲೆಗಳಲ್ಲಿ ಎಷ್ಟು ಹಸುಗಳಿವೆ? ನಿಯಮದ ಪ್ರಕಾರ 50ರಿಂದ 200 ಒಳಗೆ ಇದೆಯಾ? ಅಥವಾ ಕೇವಲ ಕಾಸು ಹೊಡೆಯೋದಕ್ಕಾಗಿ ಗೋಶಾಲೆಗಳನ್ನ ಪ್ರಾರಂಭಿಸಲಾಗಿದೆಯಾ? ಮಠಮಾನ್ಯಗಳು ತಮ್ಮದು ಒಂದು ಗೋಶಾಲೆಗಳಿವೆ ಅಂತ ಏನು ಕಾಸು ಕೊಡೋದಿಲ್ಲ, ಏನಾಯಿತು ಅದು? 2021ರಲ್ಲಿ ಮಠಮಾನ್ಯಗಳು ನಡೆಸುತ್ತೇವೆ ಎಂದು ಕ್ಲೇಮ್ ಮಾಡಿದಂಥವರಿಗೆ ಗೋಶಾಲೆಗಳನ್ನು ಕೊಟ್ಟರಲ್ಲ, ಏನಾಯಿತು? ಸೊ ಇದೆಲ್ಲ ಪ್ರಶ್ನೆಗಳು. ಅದರ ಜೊತೆಗೆ ಈ ಗೋಶಾಲೆಗಳಲ್ಲಿರುವ ಹಸುಗಳಿವೆಯಲ್ಲ, ಸರ್ಕಾರ ಒಂದು ದಿನಕ್ಕೆ ಒಂದು ಹಸುವಿಗೆ 70 ರೂಪಾಯಿ ಕೊಡ್ತೀವಿ ಅಂತ ತೀರ್ಮಾನ, 70 rupees ಪರ್ ಡೇ. ಸೊ ಅದು ಮೊದಲು 17 ರೂಪಾಯಿ ಇತ್ತು, 34 ರೂಪಾಯಿ ಇತ್ತು, 70 ರೂಪಾಯಿ ಅಂದರು. ಈ ಹಣ ನಿಜವಾಗಿ ಗೋ ಸಂರಕ್ಷಣೆಗೆ ಹೋಗ್ತಿದೆಯೋ ಅಥವಾ ಗೋಭಕ್ಷಕರಿಗೆ ಹೋಗ್ತಾ ಇದೆಯೋ? ಇದಕ್ಕೆ ಉತ್ತರ ನೀಡಬೇಕಲ್ವಾ? ಒಂದು ಗೋಶಾಲೆಗಳ ಸರ್ವೆ ನಡಿಬೇಕಲ್ವಾ? ಹೋಗಿ ನೋಡಿ ಬರಬೇಕಲ್ವಾ ಹ್ಯಾಂಗೆ ನಿರ್ವಹಣೆ ಮಾಡ್ತಿದ್ದಾರೆ ಅಂತ? ಅದು ಯಾವುದೂ ಕೂಡ ನಡೀತಾ ಇಲ್ಲ. ಸೊ ಈ ನಡುವೆ ಸಚಿವರು ಇನ್ನೊಂದು ಮಾತು ಹೇಳಿದ್ರು, ನಾವು ಎಲ್ಲೆಲ್ಲಿ ಗೋಮಾಳಗಳಿವೆ ಆ ಗೋಮಾಳಗಳನ್ನು ತೆಗೆದುಕೊಂಡು ಗೋಶಾಲೆ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡ್ತೀವಿ ಎಂದರು ಸಚಿವರು. ಈ ರಾಜ್ಯದಲ್ಲಿ ಗೋಮಾಳಗಳು ಏನಿವೆ, ಗೋಮಾಳಗಳನ್ನೆಲ್ಲ ನುಂಗಿ ನೀರು ಕುಡಿಯಲಾಗಿದೆ. ಸೊ ಸರ್ಕಾರಿ ಅಂಕಿಅಂಶಗಳ ಪ್ರಕಾರವೇ ಭಾಳಷ್ಟು ಗೋಶಾಲೆಗಳನ್ನು ಖಾಸಗಿಯವರಿಗೆ, ಸಂಸ್ಥೆಗಳಿಗೆ ಮತ್ತು ಮಠಗಳಿಗೆ ನೀಡಲಾಗಿದೆ. ಬೇರೆ ಬೇರೆ ಕಾರಣ, ಗೋಶಾಲೆ ಪ್ರಾರಂಭಿಸೋದಕ್ಕಲ್ಲ, ಬೇರೆ ಬೇರೆ ಕಾರಣಗಳಿಗಾಗಿ ಈ ಭೂಮಿಯನ್ನು ನೀಡಲಾಗಿದೆ. ಸೊ ಹಾಗಾಗಿ ಗೋಶಾಲೆಗಳು ಮಾಡುವುದಕ್ಕೆ ಎಷ್ಟು ಗೋಮಾಳ ಈ ರಾಜ್ಯದಲ್ಲಿ ಅವೈಲೇಬಲ್ ಇದೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಸರ್ವೆ ಆಗಲೇ ಇಲ್ಲ, ಭೂ ಸರ್ವೆ ಆಗಲೇ ಇಲ್ಲ. ಅದನ್ನ ಕಂದಾಯ ಇಲಾಖೆ ಮಾಡಬೇಕು. ಕಂದಾಯ ಇಲಾಖೆಯವರು ಹೇಳೋದು ನಾವು ಎಲ್ಲಿಂದ ಕೂಡ ನಮ್ಗೆ ಗೊತ್ತೇ ಇಲ್ಲ, ಗೋಮಾಳ ಎಷ್ಟಿದೆ, ಎಷ್ಟು ನುಂಗ್ಕೊಂಡು ಹೋದ್ರು ಅನ್ನೋದೇ ಗೊತ್ತಿಲ್ಲ ಅನ್ನತ್ತೆ ಕಂದಾಯ ಇಲಾಖೆಯ ಅಧಿಕಾರಿಗಳು. ಅದಕ್ಕೊಂದು ಪ್ರಭು ಚವ್ಹಾಣ್ ಕಂದಾಯ ಸಚಿವ ಅಶೋಕ್ ಜೊತೆ ಕೂತು ಮಾತನಾಡಿ ಬಗೆಹರಿಸ್ಬೋದಲ್ವ? ಅದು ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಭಾಳಷ್ಟು ಕಡೆ ಭೂಮಿ ಸಿಗದೆ ಗೋಶಾಲೆ ಪ್ರಾರಂಭ ಆಗಿಲ್ಲ. ಪ್ರಾರಂಭವಾದ್ದು ಎಷ್ಟು ನಿಜವಾದ ಗೋಶಾಲೆಗಳು ಅಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾರ್ಯಾರು ಕಾಸು ಹೊಡೆಯೋದಕ್ಕೆ ಈ ಗೋಶಾಲೆಗಳನ್ನು ಪ್ರಾರಂಭಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಗೋಭಕ್ತರಲ್ಲಿ ಯಾರ್ಯಾರು ಗೋಶಾಲೆಗಳ ಪ್ರಾರಂಭಿಸಿ ತಮ್ಮ ಹೊಟ್ಟೆ ತುಂಬಿಸ್ಕೊತಿದ್ದಾರೆ ಅಂತ ಗೊತ್ತಿಲ್ಲ. ಯಾರ್ಯಾರು ಸರ್ಕಾರದ ಹಣವನ್ನು ನುಂಗೋದಕ್ಕಾಗಿ ಗೋಶಾಲೆಗಳನ್ನು ಪ್ರಾರಂಭಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ. ದೊಡ್ಡದಾಗಿ ಕ್ಲೇಮ್ ಮಾಡ್ಕೊಬಿಟ್ರಿ, ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಮಾಡಿದ್ದೀವಿ, ರಾಜ್ಯದಲ್ಲಿ ಗೋಶಾಲೆಗಳನ್ನ ಪ್ರಾರಂಭಿಸ್ತೀವಿ. ಸರಿ ಮಾಡಿ, ಗೋಗಳ ಬಗ್ಗೆ ನನಗೂ ಗೌರವ ಇದೆ, ಹಸುವಿನ ಬಗ್ಗೆ, ಎಲ್ಲ ಪ್ರಾಣಿಗಳ ಬಗ್ಗೆ ಇದೆ. ನಾವು ರೈತಾಪಿ ಕುಟುಂಬದಿಂದ ಬಂದವರು. ನಾನು ಕೂಡ ನನ್ನ ಶಾಲಾ ದಿನಗಳಲ್ಲಿ ರಜೆ ಇದ್ದಾಗಲೆಲ್ಲ ದನ ಕಾಯೋದು ಅಂತಾರಲ್ಲ, ಆಮೇಲೆ ದನ ಬಿಟ್ಕೊಂಡು ಮೇಯಿಸೋದಕ್ಕೆ ಹೋದವ್ರು ನಾವು. ಎಮ್ಮೆ ದನಗಳ ಮೇಯಿಸ್ಕೊಂಡು ಕೆರೆಗಳಲ್ಲಿ ಎಮ್ಮೆ ಈಜಾಡುವಾಗ ಅದರ ಬೆನ್ನ ಮೇಲೆ ಕೂತು ನೋಡಿದ್ದೀವಿ. ಹಸು ಬಗ್ಗೆ ನಮಗೆ ಅತಿಯಾದ ಗೌರವ ಇದೆ. ಯಾಕೆಂದರೆ ಅದರ ಪ್ರಾಣಿನೇ ಹಾಗೆ, ಅದು ಅದ್ಭುತವಾದದ್ದು ಹಸು ಅನ್ನೋದು, ಗೋವು ಅನ್ನೋದು. ನೀವು ಪೂಜನೀಯ ಅನ್ನೋದು ಒಂದು ಭಾಗ ಆದರೆ ಅದರ ಜೊತೆಗೆ ಇಡೀ ಗೋವು ಮನುಷ್ಯರ ಜೊತೆಗೆ ಬದುಕುವುದಿರುತ್ತಲ್ಲ, ಅದು ಅದ್ಭುತವಾದ್ದು. ಅದು ಮನೆಯವರ ಜೊತೆ ಬೆಳೆಸುವ ಸಂಬಂಧ ಅದು
ಹೇಗೆ ಅಂತಂದರೆ ಎಷ್ಟೋ ಗೋವುಗಳು ಮನೆಯವರು ಯಾರೋ ತೀರ್ಕೊಂಡಾಗ ಕಣ್ಣೀರು ಹಾಕಿದ್ದಿದೆ, ಮೇವು ತಿಂದಿದ್ದೆ, ಆ ರೀತಿ ಸಂಬಂಧ ಇರೋದು. ಅವುಗಳಿಗೆ ಮಾಡಿ ನೀವು, ಐ ಡೋಂಟ್ ಡಿನೈ ಆರ್ ಅಪೋಸ್, ಅದನ್ನು ಮಾಡಬೇಕು. ಆದರೆ ಸರಿಯಾಗಿ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ. ಬರೀ ರಾಜಕೀಯ ಕಾರಣಗಳಿಗಾಗಿ ನಾವು ಗೋಹತ್ಯೆ ನಿಷೇಧಿಸ್ತೀವಿ ಅಂತ ನಿಮ್ಮ ಬೆನ್ನನ್ನು ನೀವೇ ತಟ್ಕೊತೀರಿ. ಕಂದಾಯ ಇಲಾಖೆ ಲ್ಯಾಂಡ್ ತಗೊಳಕ್ಕಾಗಲ್ವ ನಿಮ್ಮ ಯೋಗ್ಯತೆಗೆ? ಗೋಮಾಳಗಳು ಜಾಗ ರಾಜ್ಯದಲ್ಲಿ ಎಷ್ಟಿದೆ ಸರ್ವೆ ಮಾಡಿಸೋದಕ್ಕೆ ಯಾರು ಬರಬೇಕು? ನೀವಲ್ವ ಸರ್ಕಾರದಲ್ಲಿ ಇರುವವರು. ಆ ಕೆಲಸವನ್ನು ಕೂಡ ನೀವು ಮಾಡ್ತಾ ಇಲ್ಲ. ಗೋಮಾಳವನ್ನು ಬಳಸಿಕೊಳ್ಳುವ ಸಚಿವರ ಹೇಳಿಕೆ ನೀಡಿ 1 ವರ್ಷ ಆಯಿತು, ಅದು ಯಾವ ಪ್ರಯೋಜನವೂ ಇಲ್ಲ. ಈ ನಡುವೆ ಈ ಗೋಮಾಳಗಳ ಮೇವು ಸರಬರಾಜಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಹಗರಣ, 40% ಕಮಿಷನ್ ಪ್ರಾರಂಭ ಆಗಿದ್ದು. ಒಂದು, ಪ್ರಾರಂಭಿಸುವಾಗಲೇ ಹಗರಣ. 2, ನಿರ್ವಹಣೆಯಲ್ಲಿ ಹಗರಣ, ಭ್ರಷ್ಟಾಚಾರ 40%. ಸೊ ಈ ಮೇವು ಸರಬರಾಜುದಾರರು ಏನಿದ್ದಾರೆ, ಹುಬ್ಬಳ್ಳಿಯ ಒಬ್ಬ ವ್ಯಕ್ತಿ ಈಗಾಗಲೇ ನಾನು ಮೊದಲು ಹೇಳಿದಂತೆ ಪ್ರಧಾನಿಗೆ ದೂರು ನೀಡಿದ್ದಾರೆ. ಅವರು ಹೇಳುವ ಪ್ರಕಾರ ನೀವು ಯಾರು ಕಮಿಷನ್ ಕೊಡ್ತೀರೋ, ಕಮಿಷನ್ ಕೊಟ್ಟವರಿಗೆ ತಕ್ಷಣ ಬಿಲ್ ಪಾಸ್ ಆಗುತ್ತೆ. ಕಮಿಷನ್ ಕೊಡದೆ ಯಾರು ಪ್ರಾಮಾಣಿಕವಾಗಿ ವ್ಯವಹಾರ ಮಾಡ್ತಾರೋ ಅವರಿಗೆ ಬಿಲ್ ಪಾಸ್ ಆಗಲ್ಲ. ಇದು ಅವ್ರ ಹೇಳಿಕೆ, ನಂದಲ್ಲ. ಸೊ ಏನಾಗುತ್ತೆ ಅಂತಂದರೆ 2-3 ರೀತಿಯ ವ್ಯವಹಾರಗಳು ಇಲ್ಲಿ ನಡೀತವೆ. ಒಂದು, ನೀವು ಲಂಚ ಕೊಟ್ಟಿಲ್ಲ ಅಂದರೆ ನೀವು ಹಸಿ ಮೇವನ್ನು ಸರಬರಾಜು ಮಾಡಿದರೆ ಅದನ್ನು ಒಣ ಮೇವು ಅಂತ ಬರೆಯಲಾಗುತ್ತಂತೆ. ಹಸಿ ಮೇವಿಗೆ ರೇಟ್ ಜಾಸ್ತಿ, ಒಣ ಮೇವಿಗೆ ರೇಟ್ ಕಡಿಮೆ. ಸೊ ಆ ಮೂಲಕ ಇವನು ಯಾವ ಸರಬರಾಜು ಮಾಡುವನಿರ್ತಾನೆ, ನಾನು ತಲೆ ಕೆಟ್ಬಿಟ್ಟು ನಿನ್ನ ತಗೊಳಪ್ಪ, ನಂದು ಹಸಿ ಮೇವು ಹಾಕಿದ್ದೀನಿ ನಾನು ಅಂದರೆ ಜನರನ್ನೇ ಭ್ರಷ್ಟರನ್ನಾಗಿ ಮಾಡ್ತೀನಿ. ನೀವು ಭ್ರಷ್ಟರಾಗಿ ಹಾಳಾಗಿ ಹೋಗಿದ್ದೀರಿ, ಸಮಾಜವನ್ನು ಮುಳುಗಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಸಾಮಾನ್ಯ ಜನರನ್ನು ನೀವು ಗುತ್ತಿಗೆದಾರನ ಪ್ರತಿಯೊಬ್ಬರನ್ನು ಭ್ರಷ್ಟರನ್ನಾಗಿ ಪರಿವರ್ತನೆ ಮಾಡ್ತೀರಿ. ಒಬ್ಬೊಬ್ಬರು ಯಾರೋ ಪ್ರಾಮಾಣಿಕರು ಇದ್ದುಬಿಟ್ರೆ ಅವರು ಪ್ರಾಮಾಣಿಕರ ಉಳಿಬಾರ್ದು. ನೋ, ಅವರು ಭ್ರಷ್ಟರಾಗಬೇಕು, ಅವರು ಕಮಿಷನ್ ವ್ಯವಹಾರ ಮಾಡಬೇಕು. ಕಮಿಷನ್ ವ್ಯವಹಾರ ಮಾಡಿದರೆ ಸೇಫ್. ಈ ಸರಬರಾಜಿನಲ್ಲಿ ಈಗ ಆಗಿರುವ ವ್ಯತ್ಯಯದಿಂದಾಗಿ ಹಲವು ಕಡೆ ಮೇವು ಸರಬರಾಜು ಸರಿಯಾಗಿ ನಡೀತಾ ಇಲ್ಲ. ಇದರ ಅಲ್ಟಿಮೇಟ್ಲಿ ಸಫರ್ ಯಾವುದು? ಆ ಗೋಶಾಲೆಗಳಲ್ಲಿರುವ ಬಡ ಹಸುಗಳು, ವಯಸ್ಸಾದ ಹಸುಗಳು, ಅವರನ್ನು ಅತ್ಲಾಗೆ ಮುಳುಗಿಸಿದ್ರಿ ನೀವು ಈ ಕಡೆ ನಿಮ್ಮ ಕಾಸು ವ್ಯವಹಾರದಲ್ಲಿ. ಸೊ ಈ ಇಡೀ ಇಲಾಖೆಗೆ 3 ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಿವೆ. ಒಂದು ಪಶುಸಂಗೋಪನಾ ಇಲಾಖೆ ಸಂಬಂಧಪಟ್ಟಿದೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದೆ. ಸೊ ಈ ಇಲಾಖೆಗಳಿಗೆ ಸಂಬಂಧಪಟ್ಟಾಗ ಈ ಇಲಾಖೆ ಸಚಿವರು ಕೂತು ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಬೇಕಲ್ವಾ? ಅದೂ ಆಗ್ತಾ ಇಲ್ಲ. ಇಲ್ಲಿ ಕಮಿಷನ್ ಬಿಟ್ಟು ಬೇರೆ ವ್ಯವಹಾರನೇ ಇಲ್ಲ. ಈ ಸಚಿವ ಸುಧಾಕರ್ ಮೇಲೂ ಕಮಿಷನ್ ಆರೋಪಗಳು ಬಂದಿವೆ. ಇನ್ನು ಯಾರ್ಯಾರ ಮೇಲೆ ಬರ್ತಿಲ್ಲ, ಎಲ್ಲ ಸಚಿವರು ಎಲ್ಲ ಇಲಾಖೆನೂ ಕಮಿಷನ್ ವ್ಯವಹಾರಗಳಿಗೆ. ಅದು ಕೆಳ ಹಂತದಿಂದ ಮೇಲ್ಹಂತವರೆಗೆ ಹೋಗಿದ್ದು. ಅಂದರೆ ನಾವೀಗ ರಾಜಕಾರಣಿಗಳ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಿದ್ದೀವಿ, ಅದರ ಜೊತೆ ಬ್ಯೂರೋಕ್ರಸಿ ಇದೆಯಲ್ಲ, ಅಧಿಕಾರಶಾಹಿ, ಅದರ ಭ್ರಷ್ಟಾಚಾರ ಇರುವಂಥದ್ದು. ಕೇವಲ ರಾಜಕಾರಣಿಗಳ ಭ್ರಷ್ಟಾಚಾರವನ್ನು ನಿಲ್ಲಿಸಿದರೆ ಸಾಧ್ಯ ಆಗಲ್ಲ, ಬ್ಯೂರೋಕ್ರಸಿಯ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು. ಅದಕ್ಕೊಂದು ರಾಜಕೀಯ ನಾಯಕತ್ವ ಬೇಕು ಅಂತ. ರಾಜಕೀಯ ನಾಯಕತ್ವ ಭ್ರಷ್ಟಾಚಾರ ರಹಿತ ಆಗಿ ಹೋದರೆ, ಶಾಸಕರು ಸಚಿವರು ಭ್ರಷ್ಟರಹಿತರಾದರೆ ಆವಾಗ ಅನಿವಾರ್ಯವಾಗಿ ಕೆಳ ಹಂತದ ಅಧಿಕಾರಶಾಹಿಯ ಲಂಚಗುಳಿತನ ಭ್ರಷ್ಟಾಚಾರನೂ ಕಡಿಮೆ ಆಗಿಬರುತ್ತೆ. ಆದರೆ ಶಾಸಕರು ಸಚಿವರೇ ಭ್ರಷ್ಟತೆಯಲ್ಲಿ ಮುಳುಗಿ ಹೋಗ್ಬಿಟ್ರೆ, 40%ಗೆ ಹಿಡ್ಕೊಂಡ್ರೆ, ಅದೇನೋ 40% ಹಂಚಿತ್ತಂತೆ, ನನಗೆ ಗೊತ್ತಿಲ್ಲ ಅಧಿಕಾರಶಾಹಿ ಎಷ್ಟು % ಅಂತೆ, ಮೇಲೆ ಎಷ್ಟು ಹೋಗಬೇಕು ಸಚಿವರವರೆಗೆ. ಸಚಿವರಿಗೆ 1%, ಸೆಕ್ರೆಟರಿಗಳಿಗೆ 1% ಇರೋದು. ಒಟ್ಟು ಜನರದ ಹಣ ನುಂಗ್ಕೊಂಡು ಬಿಡೋದು. ಅದ್ರ ಜೊತೆ ಗಲಾಟೆ ಮಾಡಿಸೋದು, ಹಸಿರು ಶಾಲೆ ಹಾಕಿದವರು ಅವ್ರನ್ನ ರಸ್ತೆಯಲ್ಲಿ ಬಿಡೋದು. ನೀವು ಗೋಪೂಜೆ ಮಾತ್ರ ಮಾಡಿದರೆ ಸಾಧ್ಯ ಆಗಲ್ಲ. ಆ ಗೋವು ಪ್ರಾಣಿ ಇದೆಯಲ್ಲ, ಆ ಪ್ರಾಣಿ ತನ್ನ ಜೀವನದ ಕೊನೆಯ ಹಂತದಲ್ಲಿ ಕಣ್ಣೀರಾಗ್ತಾ ನೀರಿಲ್ಲದೆ ಮೇವಿಲ್ಲದೆ ಸಾಯುವಂತೆ ಮಾಡಿದರೆ ಆ ಶಾಪ ನಿಮಗೆ ತಟ್ಟುತ್ತೆ. ನನಗೆ ಶಾಪಗಳಲ್ಲಿ ಹೊರಗಳ ನಂಬಿಕೆ ಇಲ್ಲ, ಆದರೂ ಕೂಡ ನಾನು ಅಂದುಕೊಂಡಿದ್ದೇನೆ, ಎಸ್, ಇಟ್ ವಿಲ್ ಹ್ಯಾಪನ್. ಈ ಪ್ರಕೃತಿಗೆ ಒಂದು ನಿಯಮ ಇದೆ. ನೀವು ಒಳ್ಳೇದು ಮಾಡಿದರೆ ನಿಮ್ಗೆ ಒಳ್ಳೆಯದಾಗೇ ಆಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗದೇ ಆಗುತ್ತೆ. ಯಾವುದೇ ರೂಪದಲ್ಲಾದರೂ ಕೆಟ್ಟದಾಗುತ್ತೆ. ಆದ್ದರಿಂದ ನರಕಕ್ಕೆ ಹೋಗ್ತಾರೆ ಅಂತಾರೆ. ನನಗೆ ಆ ನರಕ ಸ್ವರ್ಗದಲ್ಲೂ ಕೂಡ ನಂಬಿಕೆ ಇಲ್ಲದಿರೋದ್ರಿಂದ ಆ ಶಬ್ದವನ್ನು ಬಳಸಲಾರೆ.
ಈಗ ಎಲ್ಲ ಇಲಾಖೆಗಳಲ್ಲಿ ನಡೆಯುತ್ತುವ ಈ ಭ್ರಷ್ಟಾಚಾರ ಏನಿದೆಯಲ್ಲ ಅದು ಹೊರಗಡೆ ಬರಲಿ. ಒಂದೊಂದೇ ಇಲಾಖೆದು ಸ್ವಚ್ಛಗೊಳಿಸುವ ಕೆಲಸ ನಡೀಲಿ. ಸ್ವಚ್ಛ ಭಾರತ ಮಾತ್ರ ಅಲ್ಲ, ಸ್ವಚ್ಛ ಭಾರತ ಕೇವಲ ಕಸ ಹೊಡೆಯೋದ್ರಿಂದಾಗಲ್ಲ. ಸ್ವಚ್ಛ ಭಾರತ ಎಲ್ಲರ ಮನಸ್ಸಿನ ಒಳಗಡೆ ಇರುವ ಕೊಳೆಯನ್ನು ತೊಳೆಯುವ ಮೂಲಕ ಆಗುತ್ತೆ. ನಮ್ಮ ಮನಸ್ಸಿನ ಒಳಗಡೆ ಕೊಳೆ ಇರುತ್ತಲ್ಲ, ಅದು ತೊಳೆಯುವ ಕೆಲಸ ಆಗಬೇಕಾಗುತ್ತೆ. ಬದುಕಿನಲ್ಲಿ ಮೌಲ್ಯಗಳನ್ನು ಇಟ್ಟುಕೊಳ್ಳುವ ಮೂಲಕ ಆಗುತ್ತೆ. ಭ್ರಷ್ಟಾಚಾರವನ್ನು ವಿರೋಧಿಸುವ ಮೂಲಕ ಆಗುತ್ತೆ. ಹಾಗೆ ಆ ಸ್ವಚ್ಛ ಭಾರತ ಅನ್ನೋದೇನಿದೆ ಅದು ಪ್ರಚಾರದ ಅಸ್ತ್ರವಾಗದೆ ಎಲ್ಲರ ಹೃದಯಗಳನ್ನು, ಮನಸ್ಸುಗಳನ್ನು ಸ್ವಚ್ಛಗೊಳಿಸಲಿ. ಭ್ರಷ್ಟಾಚಾರದ ಎಲ್ಲ ಪ್ರಕರಣಗಳು ಹೊರಗೆ ಬರಲಿ ಅಂತ ಆಶಿಸ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.